ಹಾಗೂ ನಮ್ಮ ಸ್ಟೂಡೆಂಟ್ ಯೂನಿಯನ್ ಲೀಡರ್ ಬಂದ ನೋಡು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಅಲಾಟ್ ಗೈಸ್, ಥ್ಯಾಂಕ್ಸ್. ಮುನ್ನಡೆಸಿ ವಿಜಯ ಆಯಿತು, ತುಂಬ ಖುಷಿ ಆಯಿತು. ತುಂಬ ಜನ ಸೇರಿದ್ರಲ್ಲ? ಹೌದೌದು, MPM ಮೇಲೆ ಎಲೆಕ್ಷನ್ ಥರ ಜನ ಸೇರಿದ್ರು. ಹಾಂ ಹೌದು, ಅದು ದಿನ ಬೇರೆ ಜಾಸ್ತಿ ದೂರ ಇಲ್ಲ. ಈಗ ಹಣ ಬಿಸಾಡಿದರೆ ಅದು ಕೂಡ ಬಂದೇ ಬರುತ್ತೆ. ಅದು ಹೌದು, ಅದು ನಮಗೆ ವಿಷಯ ಕೇಳಬೇಕಿತ್ತು. ಹಾಂ ಕೇಳು. ಖಾಲಿ ಒಂದು ಯೂನಿಯನ್ ಲೀಡರ್ ಪೋಸ್ಟಿಗೆ ಇಷ್ಟು ಖರ್ಚು ಮಾಡಿದೆಯಲ್ಲ, ಯಾಕೆ? ಎಂತ ಲಾಭ ಉಂಟಂತ ಇಷ್ಟು ಖರ್ಚು ಮಾಡಿದ್ದು? ಇಲ್ಲಿ ನೋಡು, ನಾ ಖರ್ಚು ಮಾಡಿದ ದುಡ್ಡು ಯಾವುದು ನನ್ನ ದುಡ್ಡಲ್ಲ, ನನ್ನ ಅಪ್ಪನ ದುಡ್ಡು. ಅವರಿಗೂ ಗೊತ್ತಿಲ್ಲ ಆ ದುಡ್ಡು ಎಲ್ಲಿಂದ ಬಂದಿದೆ ಅಂತ. ಅಷ್ಟಕ್ಕೂ ನನ್ನ ಅಪ್ಪನ ಮಾತಾಡ್ತಿದ್ರು, ದುಡ್ಡೊಂದಿದ್ರೆ ಏನು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಅದನ್ನು ಆಗ್ತಾ ಇಲ್ಲ ಅಂತ ಟೆಸ್ಟ್ ಮಾಡಿದೆ. ಈಗ ನೋಡು, ಆ ಪೋಸ್ಟ್ ನಂದಾಗಿದೆ. ಹಣ ಬಿಸಾಡಿದೆ, ಆ ಪೋಸ್ಟ್ ನಂದಾಯಿತು, ನಾನು ಪರ್ಚೇಸ್ ಮಾಡಿದೆ ಅಷ್ಟೇ. ಅಷ್ಟಕ್ಕೂ ನಿಮ್ಮನ್ನು ನಾನು ಪರ್ಚೇಸೇ ಮಾಡಿದ್ದು. ನಿಮಗೆ ನಾನು ಹಣ ಬಿಸಾಡಿದೆ, ನೀವು ಬಂದ್ರಿ. ಹಣ ಬಿಸಾಕದಿದ್ರೆ ನೀವು ಬರ್ತಿದ್ರಾ? ಇದೇ ದುಡ್ಡಿನ ಮಹಿಮೆ. ಏನಾಯಿತು? ಲೇ, ಅದೆಷ್ಟು ಚೀಪ್ ಮಾಡ್ದಲ್ಲವ, ಇನ್ನೂ ಕೂಡ ತಲೆಯಲ್ಲಿ ಅದೇ ತಿರುಗುತ್ತಾ ಉಂಟು. ಹೌದು, ಹಾಗಂತ ನಾವೇನು ಮಾಡ್ಲಿಕ್ಕಾಗ್ತದೆ? ಅವನ ಹತ್ರ ದುಡ್ಡು ಉಂಟು, ಅವನು ಮಾಡ್ತಾನೆ. ಅದೇ ಕಣ್ಲ, ನಾವು ಕೂಡ ಹೇಗಾದರೂ ಮಾಡಿ ದುಡ್ಡು ಮಾಡಲೇಬೇಕು. ಅವ್ರ ಥರ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಅವರಿಗೆ ಬೆರಳು ತೋರಿಸಿ ನಾವು ಒಂದಿನ ಮಾತಾಡಲೇಬೇಕು. ಹೌದೌದೌದೌದು, ಅಂದ್ಕೊಂಡು ಕೂಡಲೇ ದುಡ್ಡು ಆಗ್ತದೆ ನೋಡು ನಿಂಗೆ. ಯಾಕಾಗಬಾರ್ದು? ಹೇಗಿರೋರೆಲ್ಲ ಹೇಗೆ ಆಗ್ತಾರೆ ಗೊತ್ತುಂಟಾ? ನಾವೇಕಾಗಬಾರ್ದು? ಹಾಂ, ಹಾಗಾದರೆ ನಮ್ಮಂಥವರು ಕಳ್ತನನೋ ದರೋಡೆನೋ ಅಥವಾ ಯಾರ್ದಾದ್ರೂ ತಲೆ ಹೊಡಿಬೇಕು ಅಷ್ಟೇ. ಹಾಂ, ಏನಂದಿ? ಅದೇ ಕಳ್ತನನೋ ದರೋಡೆನೋ ಅಥವಾ ಯಾರ್ದಾದ್ರೂ ತಲೆ ಹೊಡಿಬೇಕು ಅಂದೆ. ಕಳ್ತನ? ಹಾಗಾದರೆ ಇನ್ಮುಂದೆ ನನ್ನ ಕತೆ ಸ್ಟಾರ್ಟ್ ಆಯ್ತಂತ ಅನ್ಕೋ. ಅಲ್ಲ, ಅವತ್ತು ಕಷ್ಟಪಟ್ಟು ದುಡ್ದು ಬೆವರ್ಹರಿಸಿ ಬಾ ಅಂತ ಹೇಳಿದರೆ ನಿಂಗೆ ಬರ್ಲಿಕ್ಕಾಗ್ಲಿಲ್ಲಲ್ಲ. ಆದರೆ ಇವತ್ತು ಯಾರ್ದಾದ್ರೂ ಕಿಸೆ ಕೈ ಹಾಕಿ ರಾಜಾರೋಷ ಕದ್ರೆ ಆರಾಮಾಗಿ ಬರ್ತೀಯಲ್ಲ ನೀನು. ಅದಕ್ಕೆ ಅನ್ಸುತ್ತೆ ಇನ್ನೂ ಕೂಡ ನೀನು ಶ್ರೀಮಂತರ ಕೈಯಲ್ಲಿ ಕಸ 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 ಥರ ಆಗೋದದು ಅಲ್ಲ? ಹೇ, ಏನೋ ಇದು, ಇಷ್ಟೊಂದು ದುಡ್ಡಿಟ್ಟಿದ್ಯಾ, ಇಷ್ಟೊಂದು ಪರ್ಸು? ಹಾಂ, ಮಾತಾಡು. ಏನೋ ಇದು, ಇಷ್ಟೊಂದು ದುಡ್ಡಿಟ್ಟಿದ್ಯಾ, ಎಲ್ಲಿಂದ ಬಂತು? ಕದ್ದದ್ದು, ಕಳ್ತನ ಮಾಡಿದ್ದು. ಏನು ಕದ್ದದ್ದ? ಕಳ್ತನ ಮಾಡಿದ್ಯಾ? ಹಾಂ, ಇದು ಒಳ್ಳೇದಕ್ಕಲ್ಲ ಕಣೋ. ಈ ಕೆಟ್ಟ ಬುದ್ಧಿ ಒಳ್ಳೇದಲ್ಲ ಕಣೋ. ಇದು ಲೈಫನ್ನೇ ಹಾಳು ಮಾಡುತ್ತೆ. ಹೇ ಸ್ಟಾಪ್, ಸುಮ್ಮನೆ ಆಯಾಸ ಮಾಡ್ಕೋಬೇಡ. ನೀನು ಹೇಳಿದ್ದನ್ನು ಇಲ್ಲಿ ಯಾರು ಕೇಳೋರಿಲ್ಲ. ನನ್ನ ಸುಮ್ಮನೆ ಬಿಟ್ಬಿಡು, ಹೋಗು, ನೀನು ಹೋಗು. ಈಗ ಕೇಳಿಲ್ಲ ಅಂದರೂ ಮುಂದೊಂದು ದಿನ ಕೇಳಲೇಬೇಕಾಗ್ತದೆ. ಈ ಹಣದ ಆಸೆ ಯಾವತ್ತಿದ್ರೂ ಒಳ್ಳೇದಲ್ಲ. ಹಣದ ಹಿಂದೆ ನಾವು ಯಾವತ್ತೂ ಹೋಗ್ಬಾರ್ದು. ಇದು ಜೀವನಕ್ಕೆ ಮುಳುವಾಗಿರ್ತದೆ. ಓಹೋ, ಅಂದ್ರೆ ನೀನೀಗ ಹೇಳ್ತಾ ಇರೋದು ಶ್ರೀಮಂತರೆಲ್ಲ ಕಷ್ಟಪಟ್ಟು ಬೆವರರಿಸಿ ದುಡ್ದು ಶ್ರೀಮಂತರಾಗಿದ್ದಾರೆ ಅಂತ ಹೇಳ್ತಾ ಇದೆಯಾ? ಹೇ ಹೋಗ, ಇದನ್ನ ಯಾರಾದ್ರು ಸಣ್ಣ ಮಕ್ಳಿದ್ರಲ್ಲ ಅವ್ರಿಗೆ ಹೋಗಿ, ನನ್ನ ಹತ್ರ ಅಲ್ಲ. ಲೇ, ಅರ್ಥ ಮಾಡ್ಕೊಳ್ಳೋ, ಹಣದ ಆಸೆ ಒಳ್ಳೇದಲ್ಲ. ಯಾವತ್ತೂ ಹಣದ ಹಿಂದೆ ಹೋಗ್ಬಾರ್ದು. ಯಮನ್ಗಿಂತ ಕಠೋರ ಕಣೋ. ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ. ಓ, ನೀನ್ ಮೊನ್ನೆ ಅದೇ ಹೇಳಿದ್ದ ನಿನ್ ಕತೆ ನೀನೇ ಬರಿತೀಯ ಅಂತ? ನೀನ್ ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಅತಿ ವೇಗ ತಿಥಿ ಬೇಗ ಅನ್ನೋ ಹಾಗೆ. ನನ್ನ ಕತೆ ಇನ್ನು ಹೀಗೇನೆ.
ಯಾವ ಮ್ಯಾಚ್ ಯಾವ ಟೀಮ್ 60 ಪೈಸೆ ಇದ್ದರೆ 10,000 ಹಾಕು. ಡನ್. ನನ್ನಪ್ಪ ಬೇಕಾದಷ್ಟು ಮಾಡಿಟ್ಟಿದ್ದಾರೆ, ಎಷ್ಟು ಬೇಕಾದ ಅಮೌಂಟ್ ಹಾಕು. రెడ్ యూపీ స్ట్రాంగ్ ఒక రెడ్ గట్లే మంచి స్మాల్ మంచి చికెన్ చిల్లీ ఫుల్. ಹಲೋ, ವಿನ್ ಆಯ್ತಾ? ಏನು ಮಾರೆ, ಕೊಡೋ ಸಾಲವೇ ಜಾಸ್ತಿ ಇದೆ. ನೋಡುವ, ಇವತ್ತು ನಸೀಬ್ ಚೆನ್ನಾಗಿದೆ. ಓಕೆ, ಅದರಲ್ಲಿ ಸರಿಯಾದರೆ ಬಿಡು, ಎಲ್ಲ ಸರಿಯಾಗುತ್ತೆ. ಆಯಿತು. ಇದೆಲ್ಲ ಆಗಲ್ಲಪ್ಪ, ನಾವು ಬರ್ತೇವೆ. ನಿಲ್ರಪ್ಪ. ಇರಲಿ ಬಿಡು, ನಾವು ಇಬ್ಬರೇ ಆಡುವ. ಜಾಸ್ತಿ ಇದೆಯಾ? ಜಾಸ್ತಿ ಇದೆಯಾ?
ಎಷ್ಟಿದೆ? ಎಲ್ಲ. ಹೇ, ಇದೆಲ್ಲ ಬರಲ್ಲ ಮರೆ. ಹೇಯ್ ನಿಲ್ಲು, ಸಾಲದಲ್ಲಿ ಆಡ್ತೀಯಾ? ಸಾಲ ನಾನು ಕೊಡ್ತೇನೆ. ಸಾಲ ಎಷ್ಟು ಬೇಕು? ಹಣ ಹೋಗುತ್ತೆ ಬರುತ್ತೆ, ಒಂದೇ ಒಂದು ಆಟ, ಎಲ್ಲ ನಿಂದೆ. ಪಾರ ಮಚ. ಹೇ, ಇದ್ದ ಸಾಲನೇ ತೀರ್ಸೋಕ್ಕಾಗಲ್ಲ ಮಾರೆ, ಇದು ಬೇರೆ. ಹೇ, ಸಾಲ ಕೊಡ್ತೀಯಲ್ಲ, ಬಿಡು ಆಡುವ. ಒಂದು ಗೇಮ್ ಆಡುವ ಮರೆ, ಲಾಸ್ಟ್ 15,000ಕ್ಕೆ, ಲಾಸ್ಟ್ ಒಂದು ಗೇಮ್. ಈಗಾಗಲೇ 15,000 ಆಗಿದೆ. 3 ದಿನ ಟೈಮ್ ಕೊಡ್ತೇನೆ, ಆದಷ್ಟು ಬೇಗ ತೀರಿಸು, ಇಲ್ಲಾಂದ್ರೆ ಗೊತ್ತಲ್ಲ. ಹೇಳಿ, ಎಲ್ಲಿ ಯಾವಾಗ ಯಾರನ್ನು ತೆಗಿಬೇಕಂತ ಅಷ್ಟೇ ಹೇಳಿ. ಅವನಿಗಾದ್ರೆ 2 ಲಕ್ಷ ಆಗುತ್ತೆ. 2 lakhs ಫಸ್ಟ್ ಸೆಟಲ್ ಮಾಡಿ, ಆಮೇಲೆ 2 ದಿನ ಟೈಮ್ ಕೊಡಿ, ನಿಮ್ಮ ಕೆಲಸ ಆಯ್ತು ಅನ್ಕೊಡಿ. ವೆಯ್ಟರ್, ಫ್ರಿಜ್ಜಲ್ಲಿ ಬಿಯರ್ ಇಲ್ಲ, ಬಿಯರ್ ತಂದು ಹಾಕು. ಏನಾಯ್ತು? ಏನಿದು? ಏನ್ ಕೆಲಸ ಮಾಡ್ತಿದ್ದಿ? ಮೈ ಮೇಲೆ ಪ್ರಜ್ಞೆ ಇಲ್ವ ನಿನಗೆ? ಇದನ್ನೆಲ್ಲ ನನ್ನ ಸಂಬಳದಲ್ಲಿ ನೋಡ್ಕೊಳ್ತೀನಿ. ನೆಟ್ಟಾಗೆ ಕೆಲಸ ಮಾಡ್ಲಿಕ್ಕೂ ಆಗುದಿಲ್ಲ ನಿನಗೆ. ಹಲೋ ಅಣ್ಣ, ಹೇಳಿ. ಹೌದಾ? ಇಲ್ಲ ಅಣ್ಣ, ಈಗಾಗಲ್ಲ ಅಣ್ಣ. 1 ವಾರ ಟೈಮ್ ಕೊಡಿ ಅಣ್ಣ. 3 ದಿವಸದಲ್ಲಿ ಆಗೋದಿಲ್ಲ ಅಣ್ಣ, 1 ವಾರ ಆದರೂ ಟೈಮ್ ಕೊಡಿ ಅಣ್ಣ. ಒಂದು 3 ದಿನ ಎಕ್ಸ್ಟೆಂಡ್ ಮಾಡಿ ಅಣ್ಣ. ಅದೇ ಅಣ್ಣ, 1 ವಾರ ಟೈಮ್ ಕೊಡಿ ಅಣ್ಣ. ಹಲೋ ಹಲೋ ಸರ್, ಹೇಳಿ ಸರ್. ಸರ್, ಈಗೇನಿಲ್ಲ ಸರ್ ನನ್ನ ಹತ್ರ. 1-2 ವಾರ ಆದರೂ ಟೈಮ್ ಬೇಕು. ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ಸರ್. ನೋಡಿ ಸರ್, ಏನಾದರೂ ಮಾಡಿ ಸರ್.
ಹಲೋ, ಯಾರು? ಹಾಂ, ಎಲ್ಲಾಯಿತು? ಹಾಂ, ಓಕೆ ಓಕೆ, ಬರ್ತೀನಿ. ಸರ್, ಏನಾಯಿತು? ನಮ್ಮ ಪ್ಯಾರೆಂಟ್ಸ್ ಇಲ್ಲಿ ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆಗಿದ್ದಾರೆ ಸರ್. ಇಲ್ಲೇ ಬಂದಿದ್ದಾರೆ ಸರ್, ಇದೇ ಹಾಸ್ಪಿಟಲ್ ಸರ್. ನಾನು ಅವ್ರಿಗೆ ಒಬ್ಬನೇ ಮಗ ಸರ್. ಹೇಗಾದರೂ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಸರ್, ಹೇಗಾದರೂ ಮಾಡಿ ಉಳಿಸ್ಕೊಡಿ ಸರ್, ಪ್ಲೀಸ್ ಸರ್. ನಮ್ಮಿಂದಾಗುವ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ, ಅದರ ಬಗ್ಗೆ ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ. ಸರ್, ಅದು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಸರ್. ನಾನು ಹಣದ ಟೆನ್ಷನ್ ಮಾಡಬೇಡಿ ಸರ್, ನಾನು ಕೊಡ್ತೀನಿ ಸರ್. ಹೇಗಾದರೂ ಮಾಡಿ ಅವರನ್ನು ಉಳಿಸ್ಕೊಡಿ ಸರ್. ಹಣದಿಂದ ಎಲ್ಲರನ್ನು ಉಳಿಸ್ಕೊಳ್ಳೋ ಹಾಗಿದ್ರೆ ಶ್ರೀಮಂತರು ಸಾಯ್ತಾನೆ ಇರಲಿಲ್ಲ. ಅದಕ್ಕೋಸ್ಕರ ಟೆನ್ಷನ್ ಮಾಡ್ಕೊಳ್ಬೇಡಿ, ಮತ್ತೆಲ್ಲ ದೇವರಿಗೆ ಬಿಟ್ಟದ್ದು. ಏನಾಯ್ತು ಡಾಕ್ಟ್ರೇ? ಸಾರಿ ಸರ್, ಪೇಷಂಟ್ ಇಸ್ ನೋ ಮೋರ್. ಸರ್, ಏನಂದ್ರೆ ಸರ್? ಸಾರಿ ಸರ್. ನೆನಪುಗಳೇ ಅವನನೆತ್ತಗ 2 lakhs. ನೆರಳುಗಳೇ ಕಾಡಿವೆ ಅವನಿಗಾದ್ರೆ 2 ಲಕ್ಷ. ಬೆಂಬಿಡದ ಈ ಭಯ. ಹೌದು, ಇದೇ ಹೊರಗೆ ಎಷ್ಟು ಜೀವದ ಮೇಲೆ ಬೆಲೆ ಕಟ್ಟಿದೆ. ಆದರೆ ಈಗ ನನ್ನ ಪರಿಸ್ಥಿತಿ ಏನೂ ಇಲ್ಲ. ನನ್ನ ಹಣದ ಆಸೆಗೆ ತಕ್ಕ ಪಾಠನೇ ಸಿಕ್ಕಿದೆ. ಈ ಯಮ ಗಿಮ ಎನ್ನೋದು ನಾವೆಲ್ಲ ಕಟ್ಕೊಂಡು ಕತೆ ಅಷ್ಟೇ. ಅವನಿದ್ದಾನೆ, ಟೈಮ್ ಆದ್ಮೇಲೆ ಎಲ್ಲರನ್ನು ಕರ್ಕೊಂಡು ಹೋಗ್ತಾನಂತ. ಆದ್ರೆ ಈ ಭೂಲೋಕಕ್ಕೆ ನಿಜವಾದ ಯಮನ ಅವನಲ್ಲ. ನಿಜವಾದ ಯಮನು ಅವನಲ್ಲ. ನಿಜವಾದ ಯಮ ಈ ಕಾಸು ನಿಜವಾದ ಯಮ. ಇದರ ಹಿಂದೆ ಹೋಗಿ ಆಮಶಕ್ಕೆ ಬಿದ್ದವರ ಪ್ರಾಣ ತೆಗೆಯುವ ಯಮ. ಹೌದು, ಇದೇ ಭೂಲೋಕದ ಯಮ. ಬೆಂಬಿಡದ ಈ ಭಯ ಪ್ರತಿಗಳಿಗೆ ಸಂಶಯ. ನನಗೆ ಹೊಸಬಾದೆ, ನನ್ನ ಹೆಸರೇ ಮರೆತು ಹೋದೆ. ತಪ್ಪು ಸರಿಯೋ ತಿಳಿಸೋರಿಲ್ಲ, ನನ್ನ ತಪ್ಪು ತಿದ್ದೋರಿಲ್ಲ. ವಂಚಿಸಿದೆ ಜಗವನು, ನಂಬಿಸಿದೆ ಜನರನ್ನು, ಅಸ್ತಿತ್ವ